ನನಗಂತೂ ಫುಲ್ ಭಯ ಆಗ್ತಾ ಇದೆ, ಹೆಂಗಪ್ಪ ಹೇಳೋದು ಅಂತ. ಅಣ್ಣಗೇನಾದರೂ ನಾವು ಫೇಲ್ ಆಗಿದ್ದೀವಿ ಅಂತ ಗೊತ್ತಾದರೆ ಅಷ್ಟೇ ನಮ್ಮ ಕತೆ. ಸಪ್ಲಿಮೆಂಟ್ರಿ ಎಕ್ಸಾಮ್ ಬರ್ಕೊಳ್ಳೋಕ್ಕೆ ದುಡ್ಡು ಕೊಡ್ತಾನೋ ಇಲ್ಲೋ ಈಗ. ಎಲ್ಲರೂ ಅವ್ರವ್ರ ಪಾಡಿಗಿದ್ದಾರೆ. ಸೈಲೆಂಟಾಗಿ ಅಣ್ಣನ ಕರೆದ್ಬಿಟ್ಟು ನಿಧಾನಕ್ಕೆ ತಿಳಿಸಿ ಹೇಳಬೇಕು. ಆನಂದಣ್ಣ, ಆನಂದಣ್ಣ. ಏನು ರಾಧಿಕಾ? ಅದು ಅಣ್ಣ, ಅದು ನಮಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಅಣ್ಣ. ದುಡ್ಡಾ? ದುಡ್ಡು ಯಾಕೆ ಬೇಕೀಗ? ಈಗ ನೀವೇನು ಹೊರಗಡೆ ತಿಂತಾ ಇಲ್ಲಲ್ಲ, ನಿಮ್ಮ ಅದಕ್ಕೇನೆ ಎಲ್ಲ ಬಾಕ್ಸ್ ಕಟ್ ಕಳಿಸ್ತಾ ಇದ್ದಾಳೆ, ಮತ್ತು ಇನ್ನೇನಕ್ಕೆ ಬೇಕು ದುಡ್ಡು? ಹಂಗೂ ನಿಮ್ಗೆ ಏನಾದರೂ ಖರ್ಚುಗಳಿದ್ರೆ ಸ್ವಲ್ಪ ದುಡ್ಡು ಬೇಕಂದಿಯಲ್ಲ, ಅಮ್ಮನ ಹತ್ರ ಕೇಳ್ಬೋದಿತ್ತಲ್ಲ. ಅದು ಅಣ್ಣ ಹಂಗಲ್ಲ, ಅದು ಎಕ್ಸಾಮ್ ಫೀಸ್ ಕಟ್ಟೋದಿತ್ತಣ್ಣ. ಏನೋ ಎಕ್ಸಾಮ್ ಫೀಸಾ? ಮೊನ್ನೆ ಮೊನ್ನೆ ಯಾವುದೋ ಸೆಮ್ ಎಕ್ಸಾಮ್ ಬರ್ದ್ರಲ್ಲ, ಅದ್ರದ್ದು ರಿಸಲ್ಟ್ ಕೇಳಿದ್ರೆ ಇನ್ನೂ ಬಿಟ್ಟಿಲ್ಲ ಅಂತ ಹೇಳಿದ್ರಿ. ಇವಾಗ ಮತ್ತೆ ಯಾವ ಎಕ್ಸಾಮ್ ಬಂತು? ನಂಗೆ ಯಾಕೋ ಡೌಟ್ ಹೊಡಿತಾ ಇದೆ, ಇವರೇನೋ ಸಬ್ಜೆಕ್ಟ್ ಡ್ಯೂ ಮಾಡ್ಕೊಂಡಿದ್ದಾರೆ ಅಂತ. ನಿಮ್ಮನ್ನೇ ಕೇಳ್ತಿರೋದು, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಲ್ಲ? ಎದಕ್ಕೆ ಬೇಕು ದುಡ್ಡು? ಏನಂತ ಹೇಳಿದ್ರೆ ಕೊಡ್ತೀನಿ. ಅಣ್ಣ, ಅದು ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಫೀಸ್ ಕಟ್ಟೋದಿತ್ತು, ಹಂಗಾಗಿ ಕೇಳಿದೆ. ಏನು ಸಪ್ಲಿಮೆಂಟ್ರಿ ಎಕ್ಸಾಮ್ ಫೀಸ್ ಕಟ್ಟಬೇಕಾ? ಅಮ್ಮ ಅಮ್ಮ ಬಾರಮ್ಮ ಒಳಗಡೆ. ಅಮ್ಮ, ಮನೇಲಿ ಏನು ಮಾಡ್ತಿರ್ತೀಯ ನೀನು? ನೋಡು, ನಿನ್ನ ಮಕ್ಕಳಿಬ್ಬರು ಫೇಲಾಗಿ ಬಂದಿದ್ದಾರೆ, ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಫೀಸ್ ಕೊಡಬೇಕಂತೆ. ಅಲ್ಲ, ಅವರು ಫೇಲ್ ಆದರೆ ನಾನೇನು ಮಾಡಲಿ? ನೀನೇ ನನ್ನ ಬೈತಾ ಇದೆಯಲ್ಲ. ಮತ್ತು ನಿನ್ನ ಬೈಲಿದ್ರೆ ಇನ್ಯಾರನ್ನ ಬೈಲಿ ಅಮ್ಮ? ನೀನೇ ಅಲ್ಲ ಮನೆಗೆ ನೋಡ್ಕೋಬೇಕು, ಅವ್ರು ಓದ್ತಾ ಇದ್ದಾರಾ ಇಲ್ಲ ಅಂತ. ಅವ್ರು ಕಾಲೇಜ್ ಮುಗಿಸ್ಕೊಂಡು ಬಂದರೆ ಸಾಕು, ಮೂವರು ಸೇರಿ ಟಿ ವಿ ನೋಡ್ಕೊಂಡು ಕುಂದಿರ್ತೀರಿ. ರಾತ್ರಿ 10 ಗಂಟೆ ಆದರೂ ಇರಲ್ಲ, 11 ಗಂಟೆ ಆದ್ರೂ ಇರಲ್ಲ, ನಿಮ್ಗೆ ಎಚ್ಚರನೇ ಇರಲ್ಲ. ಟಿ ವಿ ಮುಂದೆ ಕುಂತ್ಬಿಟ್ರೆ ಆಯಿತು, ಅವ್ರು ಓದ್ಕೋತಿದ್ದಾರಾ ಬಿಡ್ತಾ ಇದ್ದಾರಾ ಸ್ವಲ್ಪನೂ ಹೇಳಂಗಿಲ್ಲ. ನೀನೇ ತಾನೇ ಹೇಳ್ಬೇಕಾಗಿರೋದು ಅವ್ರಿಗೆ. ಅಲ್ಲ, ಅವ್ರು ಓದೋದು ಬಿಡೋದು ನನಗೇನು ತಿಳ್ತೈತೆ ಅದ್ರಾಗ? ನನಗೇನು ಗೊತ್ತಾಗಬೇಕು? ನಾನು ನಿನಗೆ ಅವ್ರ ಡೌಟ್ ಎಲ್ಲ ಕ್ಲಿಯರ್ ಮಾಡಿಸು, ಅವ್ರಿಗೆ ಪಾಠ ಮಾಡಿಸು ಅಂತ ಹೇಳಿಲ್ಲ. ಅವ್ರು ಓದ್ತಾ ಇದ್ದಾರಾ ಇಲ್ಲ ಅಂತ ನೋಡಿ ಭಯಕ್ಕೆ ಬರಲ್ವಾ ಅಂತ ಹೇಳ್ತಾ ಇರೋದಮ್ಮ. ದೀಪಾ, ರಾಧಿಕಾ, ನಿನ್ನೆ ನಿಮ್ಮ ಅದಕ್ಕೆ ಕೇಳಿದ್ದಲ್ಲ ಎಕ್ಸಾಮ್ಸ್ದು ರಿಸಲ್ಟ್ ಬಿಟ್ಟಾರ ಇಲ್ಲ ಅಂತ. ನಿನ್ನೆ ಮೊನ್ನೆ ನೀವೇನು ಹೇಳಿದ್ರಿ? ಇಲ್ಲ ಇನ್ನೂ ಬಿಟ್ಟಿಲ್ಲ ಹಂಗಿಂಗೆ ಅಂತೇಳಿ ಮೂತು ತಿರ್ಸ್ಕೊಂಡು ಹೋದ್ರಲ್ಲ, ಯಾಕೆ ಹೇಳಿಲ್ಲ ನೀವು ನಿನ್ನೆ? ನಮ್ಮ ರಿಸಲ್ಟ್ ಬಗ್ಗೆ ಎಲ್ಲ ಎಲ್ಲರಿಗೂ ಹೇಳ್ಕೊಂಡು ಕೂಡಕ್ಕೆ ನಮ್ಗೆ ಇಷ್ಟ ಇಲ್ಲ ಅಣ್ಣ. ಅಷ್ಟಕ್ಕೂ ಎಕ್ಸಾಮ್ ಫೀಸ್ ಕಟ್ಟೋದು ನೀನು, ನಿನಗೆ ಹೇಳ್ತೀವಿ. ಸಿಕ್ಕೋರಿಗೆಲ್ಲ ಯಾಕೆ ಹೇಳಬೇಕು? ಆಕಿ ಸಿಕ್ಕೋರಾ? ಹಾಂ, ಅಂದರೆ ಆಕಿ ನನ್ನ ಹೆಂಡ್ತಿ, ಆಕಿಗೆ ನೀವು ಬೆಲೆ ಕೊಡಲ್ಲ ಅಂತ ಆಯಿತು. ಏನಪ್ಪ ಏನು ಮಾತಾಡ್ತಾ ಇಲ್ಲ? ನೋಡಿದ್ರಾ ತಂಗಿಯವ್ರು ಎಷ್ಟು ಮಾತಾಡ್ತಾ ಇದ್ದಾರಂತೆ? ಫೇಲ್ ಆಗಿದ್ದು ಅಲ್ಲದೆ ಮತ್ತೆ ಸಿಕ್ಕೋರಿಗೆಲ್ಲ ಯಾಕೆ ರಿಸಲ್ಟ್ ಹೇಳಬೇಕು ಅಂತ ಮಾತಾಡ್ತಿದ್ದಾರೆ. ನಾನು ಎಷ್ಟು ಹೇಳ್ತಾ ಇದ್ದೆ ನಿಮಗೆ, ಅಪ್ಪ ಅವ್ರಿಗೆ ಅಷ್ಟೊಂದು ದುಡ್ಡೆಲ್ಲ ಕೊಡಬೇಡ, ತಿಂಗಳಿಗೆ 10,000. ಅವ್ರಿಗಿನ್ನೂ ದುಡ್ಡಿನ ಬೆಲೆ ಎಲ್ಲ ಅಷ್ಟು ಅರ್ಥ ಆಗಲ್ಲ, ಹಂಗೆಲ್ಲ ನಾವು ಕೊಟ್ಬಿಟ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಅನ್ನೋದು ಏನು ಅಂತ ಅರ್ಥ ಆಗಲಿ ಅಂತ ನಾನು ಎಷ್ಟು ಹೇಳ್ತಾ ಇದ್ದೆ. ನೀವೇನಂತಿದ್ರಿ? ಅದೇ ನಿನ್ನ ದುಡ್ಡಲ್ಲಪ್ಪ, ನನ್ನ ದುಡ್ಡು, ಪೆನ್ಷನ್ ದುಡ್ಡು ನಾನು ಕೊಡ್ತೀನಿ ನನ್ನ ಮಕ್ಕಳಿಗೆ, ಅವ್ರು ಆರಾಮಾಗಿರಲಿ ಅಂತ ಹೇಳ್ತಾ ಇದ್ರಿ. ಇವಾಗ ನಾರ್ಮಲ್ ಫೀಸ್ ಕಟ್ಟೋದು ಅಲ್ಲದೆ ಈಗ ಸಪ್ಲಿಮೆಂಟ್ರಿ ಎಕ್ಸಾಮ್ ಫೀಸ್ ಬೇರೆ ಕಟ್ಟಬೇಕು. ಅಪ್ಪ ನಿಮಗೆ ತಿಂಗಳಿಗೆ 10,000 ಕೊಡ್ತಾ ಇದ್ರಲ್ಲ, ಅದೇ ದುಡ್ಡಲ್ಲೇ ನೀವು ಸಪ್ಲಿಮೆಂಟ್ರಿ ಎಕ್ಸಾಮ್ ಫೀಸ್ ಕಟ್ಕೊಳ್ರಿ. ನನ್ನ ಕಡೆ ಇಲ್ಲ ದುಡ್ಡು. ಅಣ್ಣ, ನಮ್ಮ ಕಡೆ ದುಡ್ಡು ಉಳ್ಕೊಂಡಿಲ್ಲ. ಅಷ್ಟಕ್ಕೂ ನಾವೇನು ಬೇಕಂತಲೇ ಏನು ಫೇಲ್ ಆಗಿಲ್ಲ. ಅದು ಪೇಪರ್ ಎಲ್ಲ ಟಫ್ ಬಂದಿದ್ದು ಗೊತ್ತಾ, ಹಂಗಾಗಿ ನಾವು ಫೇಲ್ ಆಗಿರೋದು. ನಾವಷ್ಟೇ ಅಲ್ಲ, ನಮ್ಮ ಕ್ಲಾಸಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಫೇಲ್ ಆಗಿದ್ದಾರೆ. ಇನ್ನೊಬ್ರ ಬಗ್ಗೆ ನಿಮ್ಗೆ ಯಾಕೆ ಬೇಕು? ನಿಮ್ಮದು ನೀವು ನೋಡ್ಕೋಬೇಕು ತಾನೆ. ಆಲ್ಮೋಸ್ಟ್ ಅಂತ ಹೇಳಿದ್ರಿ, ಎಲ್ಲರಂತೇನು ಹೇಳಿಲ್ಲಲ್ಲ. ಎಲ್ಲರಂತೂ ಫೇಲ್ ಆಗಲ್ಲ, ಒಬ್ಬರನ್ನಾದರೂ ಪಾಸ್ ಆಗಿರ್ತಾರೆ. ಮತ್ತು ನಿಮ್ಮ ಕೈಲಾಗಲಿಲ್ವಾ ಪಾಸ್ ಆಗೋಕ್ಕೆ? ಕಷ್ಟಪಟ್ಟು ಓದಬೇಕಿತ್ತು, ಅದು ಬಿಟ್ಬಿಟ್ಟು ಪೇಪರ್ ಟಫ್ ಬಂದಿತ್ತು ಅದು ಇದು ಅಂತ ನೆವ ಹೇಳೋದಲ್ಲ. ಅಣ್ಣ, ನೀನೀಗ ದುಡ್ಡು ಕೊಡ್ತೀಯೋ ಕೊಡಲ್ವಾ ಅಷ್ಟೇ ಹೇಳೋಣ, ಸುಮ್ಮನೆ ಅದೆಲ್ಲ ಯಾಕೆ ಮಾತಾಡ್ತೀಯಾ? ನೋಡಿದ್ಯಮ್ಮ ಎಷ್ಟು ಸೊಕ್ಕಿದೆ ಇವ್ರಿಗೆ. ನೋಡು, ಇನ್ನೊಂದ್ಸರಿ ಫೇಲ್ ಆಗಲ್ಲಣ್ಣ, ಚೆನ್ನಾಗಿ ಓದ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೋತೀವಿ ಅಂತ ಹೇಳೋದು ಬಿಟ್ಟು ಇವ್ರು ಕೊಡ್ತೀಯೋ ಕೊಡಲ್ವ ಅಂತ ನನಗೆ ಬೆದರಿಸ್ತಾ ಇದ್ದಾರೆ. ಇವ್ರು ನಿಂಗೆ ಬಿಟ್ಟರೆ ಸರಿ ಹೋಗಲ್ಲಮ್ಮ. ಇವ್ರಿಗೆ ಸರಿಯಾಗಿ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳ್ಕೊಡಮ್ಮ. ಇದನ್ನು ನಾನೇ ಹೇಳ್ಬೇಕಾ? ಇಲ್ಲ, ಇದೇ ಲಾಸ್ಟ್ ಆ್ಯಂಡ್ ಫೈನಲ್. ಇನ್ನೊಂದು ಸರಿ ಸಪ್ಲಿಮೆಂಟ್ರಿ ಎಕ್ಸಾಮು ಅದು ಇದು ಅಂದರೆ ನಾನು ಮಾತ್ರ ದುಡ್ಡು ಕೊಡೋಂಗಿಲ್ಲ, ನಾರ್ಮಲ್ ಫೀಸ್ ಕೂಡ ಕಟ್ಟೋಂಗಿಲ್ಲ, ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಅಣ್ಣ, ಅದು ಈ ದುಡ್ಡು ಸಾಕಾಗಲ್ಲ ಅಣ್ಣ. ಎಷ್ಟು ಸಬ್ಜೆಕ್ಟ್ ನೀವು ಇನ್ನೂ ಡ್ಯೂ ಮಾಡ್ಕೊಂಡಿರೋದು? ಅದು ಎಲ್ಲ ಸಬ್ಜೆಕ್ಟು ಡ್ಯೂ ಇದೆ ಅಣ್ಣ, ಯಾವುದು ಪಾಸ್ ಆಗಿಲ್ಲ. ಅಷ್ಟು ಸಬ್ಜೆಕ್ಟು ಫೇಲ್ ಆಗಿದ್ದೀರಾ? ನಾಚಿಕೆ ಆಗಲ್ವಾ ನಿಮಗೆ? ಓದೋದು ಬಿಟ್ಟು ಇನ್ನೇನು ಮಾಡ್ತೀರಾ ನೀವು? ಮನೇಲಿ ಒಂದು ಕೆಲಸ ಮಾಡೋದಿಲ್ಲ, ಏನಿಲ್ಲ. ಓದೋದು ಬಿಟ್ಟು ಇನ್ನೇನು ಮಾಡ್ತೀರಾ ಹೇಳ್ರಿ ನನಗೆ. ರೀ ಏನು ಮಾಡ್ತಿದ್ದೀರಾ ನೀವು? ಕೈ ಬಿಡು ಪಾರ್ವತಿ. ನೋಡು ಎಷ್ಟು ಕಳ್ಳಾಟ ಆಡಿದ್ದಾರೆ. ಫೇಲ್ ಆಗಿರೋದು ಒಂದು ಮಾತನ್ನು ಹೇಳ್ದೆ ಎಲ್ಲ ಬಚ್ಚಿಟ್ಕೊಂಡು ಇವಾಗ ಒಂದೇ ಸರಿ ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಫೀಸ್ ಕೇಳ್ತಾ ಇದ್ದಾರೆ ಇವರು. ರೀ, ನೀವು ಇವಾಗ ಹೊಡೆದ್ಬಿಟ್ರೆ ಅವ್ರು ಪಾಸ್ ಆಗಿಬಿಡ್ತಾರಾ? ಸುಮ್ಮನೆ ರೀ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಾನು ಅಷ್ಟು ಕಷ್ಟಪಟ್ಟು ದುಡ್ದು ಇವ್ರಿಗೆ ಒಳ್ಳೆ ಕಾಲೇಜಲ್ಲಿ ಲಕ್ಷ ಫೀಸ್ ಕಟ್ಟಿ ಓದಿಸ್ತಾ ಇದ್ರೆ ಇವ್ರು ನೋಡಿದ್ರೆ ಫೇಲ್ ಆಗಿ ಡ್ಯೂ ಮಾಡ್ಕೊಂಡು ಕುಂದಿರ್ತಾ ಇದ್ದಾರೆ. ಇವ್ರಿಗೆ ಹೊಡಿದೆ ಇನ್ನೇನು ಮಾಡ್ಬೇಕು ಮತ್ತೆ? ಏನಪ್ಪ ಆನಂದ, ಹೆಣ್ಮಕ್ಳು ಅನ್ನೋದಿಲ್ಲ, ಕೈ ಮಾಡಕ್ಕೆ ಹೋಗ್ತೀಯಲ್ಲ, ನಿನಗೇನು ತಿಳಿತೈತಾ ಇಲ್ಲ? ನೀನು ಫಸ್ಟ್ ಸುಮ್ಮನೆ ಇರಮ್ಮ. ನೀನು ಕೊಟ್ಟಿರೋ ಸಲಿಗೆನೆ ಅವರೆಲ್ಲ ಹಿಂಗೆ ಮಾಡ್ತಾ ಇರೋದು. ಇಬ್ರಿಗೆ ಸೇರಿ 20,000 ಕೊಡ್ತಾ ಇದ್ದೀರಾ. ಆ 20,000ದಲ್ಲೇ ಮನೇನೇ ನಡೆದೋಗ್ಬಿಡುತ್ತೆ ಬೇರೆಯವ್ರ ಮನೇಲೆಲ್ಲ. ಅರ್ಧ ನಿನ್ನಿಂದಲೇ ಇವ್ರು ಹಾಳಾಗಿರೋದು. ನೀನು ಮುದ್ದು ಮಾಡಿ ಅವ್ರನ್ನ ತಲೆ ಮೇಲೆ ಇಟ್ಕೊಂಡಿರೋದಕ್ಕೆ ಅವ್ರು ಹಿಂಗೆ ಆಟ ಆಡಿಸ್ತಾ ಇರೋದು ನಮ್ಮನೀಗ.
ರೀ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಇದರಲ್ಲಿ ಎಲ್ಲರದು ತಪ್ಪಿದೆ. ನೀವು ಬರೀ ಅತ್ತೆ ಮಾವನಷ್ಟೇ ಬಯೋದು ಸರಿಯಲ್ಲ. ನೀವು ಒಂದಿನಾದರೂ ನೀವಾಗಲಿ ಅಥವಾ ನವೀನಾಗಲಿ ಒಬ್ಬರಾದ್ರೂ ವಿಚಾರಿಸ್ತಿದ್ರಾ ಅವ್ರದ್ದು ರಿಸಲ್ಟ್ ಬಂದಾಗ ಹೆಂಗೆ ಓದ್ತಾ ಇದ್ದಾರೆ, ಎಷ್ಟು ಪಾಸ್ ಆಗಿದ್ದಾರೆ, ಎಷ್ಟು ಫೇಲ್ ಆಗಿದ್ದಾರೆ ಅಂತ ಒಂದು ಸರಿನಾದರೂ ಕೇಳಿದ್ರಾ? ಅದೆಲ್ಲ ಕೇಳಿದೆ ಇವಾಗ ಅತ್ತೆ ಮಾವನ ಮೇಲೆ ಅಷ್ಟೇ ಆಗ್ತಾ ಇದ್ದೀರಲ್ಲ. ಅವ್ರಿಗೆ ಈಗಿನ ಎಜುಕೇಷನ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಅವ್ರ ಕಲೆನೇ ಬೇರೆ ಇತ್ತು. ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. ನಿಮಗೂ ಗೊತ್ತಾಗಲ್ವಾ? ನೀವು ಕೇಳ್ಬೋದಿತ್ತಲ್ಲ. ಅವಾಗೆಲ್ಲ ಕೇಳಿದೆ, ಇವಾಗ ಜೋರಾಗಿ ಬಾಯ್ ಮಾಡಿದ್ರೆ ರೀ ನೀವು ಮಾಡ್ತಿರೋ ತಪ್ಪು ರೀ. ಹೆಣ್ಮಕ್ಳ ಮೇಲೆ ಹಂಗೆಲ್ಲ ಕೈ ಮಾಡೋಕ್ಕೆಲ್ಲ ಹೋಗ್ಬಾರ್ದು ರೀ. ನೋಡಿದ್ರಾ, ನೀವು ಅಷ್ಟೆಲ್ಲ ನಿಮ್ಮ ಅತ್ತಿನ ಚೀಪಾಗಿ ಕಂಡ್ರು ನಿಮ್ಮ ಅತ್ತಿಗೆ ನಿಮಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಆಕಿನ ಎಷ್ಟೆಲ್ಲ ಚೀಪಾಗಿ ಕಾಣ್ತಾ ಇದ್ರಿ, ಎಷ್ಟೆಲ್ಲ ಆಡ್ಕೊಂಡು ಆಗ್ತಾ ಇದ್ರಿ. ಯಾರಿಗೂ ಅಡುಗೆ ಮಾಡಾಕಿ ಅದೇ ದುಡ್ಡಲ್ಲಿ ಓದ್ಕೊಂಡ್ಲು ಹಂಗೆ ಹಿಂಗೆ ಅಂತ. ಆಕೆ ಅಷ್ಟು ಕಷ್ಟಪಟ್ಟು ಓದ್ಕೊಂಡ್ಲು. ಯಾರು ಓದಿಸೋರು ಇಲ್ಲ ಅಂದ್ರೂ ತಂದು ತಾನೇ ಓದ್ಕೊಂಡು ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ 85 ಮೇಲೇ ಇರ್ತಾಯಿದ್ದಕ್ಕಿದ್ದು. ಒಂದೂ ಫೇಲ್ ಆಗಿಲ್ಲ ಅವಳು. ಇದುವರೆಗೂ ಒಂದು ಡ್ಯೂ ಉಳಿಸ್ಕೊಂಡೇ ಇಲ್ಲ. ಹಂಗೆ ಓದಿದಾಳು ಅವಳು. ಆಕಿನ ಬಗ್ಗೆ ಚೀಪಾಗಿ ಮಾತಾಡ್ತಿದ್ರಿ. ನೀವು ಮನೇಲಿ ಒಂದು ಕೆಲಸನೂ ಮಾಡಲ್ಲ, ಎಲ್ಲ ತಂದಾಕ್ತೀವಿ, ಎಲ್ಲ ನಾವೇ ಫೀಸ್ ಕಟ್ತೀವಿ, ಆದರೂ ಕುಂತ್ಕೊಂಡು ಹೋದಕ್ಕೆ ನಿಮಗೆ ವಜಾ ಬ್ಯಾನೆ. ರೀ ಸಾಕು ಮಾಡಿರಿ. ಅದನ್ನೇ ಹೇಳಿದ್ದೆ ಹೇಳಿ ಎಷ್ಟಂತ ನೋವು ಮಾಡ್ತೀರಾ? ಆಗಿದ್ದಾಯಿತು. ಅವ್ರು ಇನ್ಮೇಲಿಂದ ಚೆನ್ನಾಗಿ ಓದ್ಕೊತಾರೆ ಬಿಡಿ. ಇವಾಗ ಎಷ್ಟು ಸಬ್ಜೆಕ್ಟಿಗೆ ಎಷ್ಟು ದುಡ್ಡು ಬೇಕಾಗುತ್ತೋ ಅದನ್ನ ಕೇಳಿ ಅದನ್ನೆಲ್ಲ ಕೊಟ್ಬಿಡಿ. ಅದನ್ನ ನೀನೆಲ್ಲ ಹೇಳೋದು, ಇವ್ರು ಹೇಳಬೇಕು, ಅಣ್ಣ ಇನ್ಮೇಲಿಂದ ಹಂಗೆಲ್ಲ ಮಾಡಲ್ಲ, ಚೆನ್ನಾಗಿ ಓದ್ಕೋತೀವಿ ಅಂತ. ಆದರೆ ಇವ್ರ ಬಾಯಲ್ಲಿ ಒಂದು ಮಾತನ್ನು ಬರ್ತಾ ಇಲ್ಲ, ಚೆನ್ನಾಗಿ ಓದ್ಕೊತೀವಿ, ಎಲ್ಲ ಕ್ಲಿಯರ್ ಮಾಡ್ಕೋತೀವಿ ಅಂತ. ದೀಪಾ, ರಾಧಿಕಾ, ನಿಮ್ಮ ಅಣ್ಣಗೆ ಹೇಳ್ರಮ್ಮ, ಇನ್ನೊಂದ್ಸರಿ ಈ ಥರ ಫೇಲ್ ಆಗಲ್ಲ ಅಣ್ಣ, ಎಲ್ಲ ಚೆನ್ನಾಗಿ ಓದ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೋತೀವಿ, ಇನ್ನೊಂದ್ಸರಿ ಯಾವುದು ಫೇಲ್ ಆಗಲ್ಲ ಅಂತ ಹೇಳ್ರಿ. ಇನ್ನೊಂದ್ಸರಿ ಹಿಂಗಾಗಲ್ಲ ಅಣ್ಣ, ಚೆನ್ನಾಗಿ ಓದ್ಕೊತೀವಿ, ಎಲ್ಲ ಸಬ್ಜೆಕ್ಟ್ನೂ ಕ್ಲಿಯರ್ ಮಾಡ್ಕೋತೀವಿ. ಸರಿ, ನೀವಿನ್ನ ಹೋಗಿ ಕಾಲೇಜಿಗೆ ರೆಡಿ ಆಗ್ರಿ. ಟೈಮ್ ಆಗ್ತಾಯಿದೆ. ನಾನು ಟಿಫನ್ ಎಲ್ಲ ಮಾಡಿ ಇಡ್ತೀನಿ. ಎಷ್ಟು ಹೇಳ್ತಿದ್ದೆ ನಾನು ನಿನಗೆ, ಅಷ್ಟೆಲ್ಲ ದುಡ್ಡು ಕೊಡೋದು ಬೇಡ ಬೇಡ ಅಂತ. ಆದರೆ ನೀನು ಹೆಣ್ಮಕ್ಳು ರೀ, ಅವ್ರಿಗೆ ಅಷ್ಟೊಂದು ಖರ್ಚಿರುತ್ತೆ, ಅದು ಇರುತ್ತೆ ಇದು ಇರುತ್ತೆ ಅಂತೇಳಿ ಎಲ್ಲ ಇಸ್ಕೊಟ್ಬಿಟ್ಟೆ. ನಾನು ಕೂಡ ಹೋಗ್ಲಿ, ನನ್ನ ಮಕ್ಕಳು ಆರಾಮ್ ರಾಣಿ ಥರ ಇರಲಿ ಅಂತ ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಎಲ್ಲ ದುಡ್ಡು ಕೊಟ್ಬಿಟ್ಟೆ ಅವ್ರಿಗೆ. ಇವಾಗ ನೋಡು, ದುಡ್ಡಿಂದ ಒಂದು ಕಡೆ ಹಾಳಾಗೋಗ್ಲಿ, ಅವ್ರಿಗೆ ಒಳ್ಳೆ ಸಂಸ್ಕಾರನಾದರೂ ಕೊಟ್ಟಿದ್ಯಾ? ಅವ್ರಿಗೇನು ಕಾಲೇಜಿಂದ ಬಂದಮೇಲೆ ಓದ್ಕೋತಿದ್ದಾರೋ ಬರ್ಕೋತಿದ್ದಾರೋ ಅದನ್ನೆಲ್ಲ ನೋಡೋಂಗಿಲ್ಲ. ಅವ್ರ ಜೊತೆ ಸೇರಿ ಟಿ ವಿ ನೋಡೋಕೆ ಕುಂದಿರ್ತಿ. ನಾಚಿಕೆ ಆಗ್ಬೇಕು ನಿನಗೆ. ತಾಯಿಯಾದವಳು ನೆಟ್ಟಿಗಿರ್ಬೇಕು. ಫಸ್ಟು ಮನೇಲಿ ಒಳ್ಳೆ ಪಾಠ ಹೇಳ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಅವ್ರ ಜೊತೆ ಕುಂತ್ಕೊಂಡು ಅರಟೆ ಹೊಡೆಯೋದು, ಟಿ ವಿ ನೋಡೋದು, ಇಂಥವೇ ಅದು ನೀವು. ಇದರಲ್ಲಿ ನಂದು ತಪ್ಪಿದೆ. ನಾನೆಲ್ಲ ವಿಚಾರಿಸ್ಕೋಬೇಕಾಗಿತ್ತು. ಎಲ್ಲ ನಿನ್ನ ಕೈಲಿ ಕೊಟ್ಟು ಕುಂತನೆಲ್ಲ ನಾನು ಮಾಡಿ ತಪ್ಪದು. ಹೊರಗೆ ಯಾರು ನಿನ್ನ ಮಕ್ಕಳದ್ದು ರಿಸಲ್ಟ್ ಏನಾಯ್ತಪ್ಪ ಅಂತ ಕೇಳಿದಾಗ ನಾನು ಏನಂತ ಹೇಳಲಿ? ಹಿಂಗೆ ನನ್ನ ಮಕ್ಕಳೆಲ್ಲ ಡ್ಯೂ ಮಾಡ್ಕೊಂಡು ಕುಂತಿದ್ದಾರೆ, ಫೇಲ್ ಆಗಿದ್ದಾರೆ ಅಂತ ಹೇಳ್ಕೊಂಡು ತಿರ್ಗಡ್ಲ? ನನಗೆ ಮುಖ ಇಲ್ದಂಗೆ ಮಾಡಿಟ್ರು ಇವರು. ಇಬ್ಬರು ಸಮಾಧಾನ ಮಾಡ್ಕೊಳ್ರಿ. ನಿಮ್ಮ ಅಣ್ಣನ ಸಿಟ್ಟು ನಿಮಗೆ ಗೊತ್ತಿದ್ದೇ ಇದೆ ಅಲ್ಲ. ಅವ್ರ ಸಿಟ್ಟು ಬಂದರೆ ತಡ್ಕೊಳ್ಳಲ್ಲ, ಅದಕ್ಕೆ ಹಂಗೆಲ್ಲ ಬಾಯ್ ಮಾಡಿದ್ದಾರೆ. ಅದನ್ನೆಲ್ಲ ಬಿಟ್ಬಿಡ್ರಿ. ಈಗ ಬಿಟ್ಟು ಕಾಲೇಜಿಗೆಲ್ಲ ರೆಡಿ ಆಗ್ರಿ. ಟೈಮ್ ಆಗ್ತಾಯಿದೆ. ಅಣ್ಣ ನಮ್ಮನ್ನ ಇದೇ ಫಸ್ಟ್ ಈ ಥರ ಬೈದಿರೋದು, ನಮ್ಮೆಲ್ಲ ಕಿರ್ಚಾಡಿರೋದು. ಅದು ಅಲ್ಲದೆ ಕೈ ಮಾಡೋಕ್ಕೆಲ್ಲ ಬಂದ್ಬಿಟ್ಟ. ಅದಕ್ಕೆ ತಡ್ಕೊಳಕ್ಕಾಗ್ತಾಯಿಲ್ಲ. ನಿಮ್ಮ ಅಣ್ಣ ಹಿಂಗೆ ಬೈದಿದ್ದಕ್ಕೆ ನೀವು ಈ ಥರ ಅಳ್ತಾ ಇದ್ದೀರಲ್ಲ, ಮತ್ತು ನಿಮ್ಮ ಅಣ್ಣಂಗೂ ನೋವಾಗಿರುತ್ತಲ್ಲ. ನೀವು ಅಷ್ಟೊಂದು ಸಬ್ಜೆಕ್ಟ್ಸ್ ಎಲ್ಲ ಡ್ಯೂ ಮಾಡ್ಕೊಂಡಿದ್ದೀರಲ್ಲ, ಹಂಗಾಗಿ ಆ ಸಿಟ್ಟಲ್ಲಿ ಕೈ ಮಾಡೋಕ್ಕೆ ಬಂದರು ಅಷ್ಟೇ. ನೀವೇನಾದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಇವಾಗಿಂದ ಚೆನ್ನಾಗಿ ಓದ್ಕೊಳ್ರಿ, ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರಿ, ಆಯ್ತು, ಅಷ್ಟೇ, ಮುಗ್ದೋಯ್ತು. ಅದನ್ನೇ ತಿಳಿಸಿ ಹೇಳ್ಬೋದಿತ್ತಲ್ಲ. ಅಷ್ಟೊಂದು ಜೋರು ಮಾಡಿ ಹೊಡೆಯೋಕ್ಕೆಲ್ಲ ಬರೋದು ಏನಿತ್ತು? ನಿಮ್ಮ ಕಾಲೇಜ್ ಫೀಸ್ ಎಷ್ಟಿದೆ ಅಂತ ನಿಮಗೂ ಗೊತ್ತಲ್ಲ. ಅಷ್ಟಷ್ಟು ಖರ್ಚು ಮಾಡಿ ಓದಿಸ್ತಾ ಇದ್ದಾರೆ ಕಷ್ಟಪಟ್ಟು. ನೀವು ಈ ಥರ ಫೇಲಾಗಿ ಕುಂತ್ಕೊಂಡ್ರೆ ಮತ್ತೆ ನೋವಾಗಲ್ವಾ? ಅದು ಅಲ್ಲದೆ ಹೊರಗಡೆ ಯಾರಾದರೂ ನಿಮ್ಮದು ರಿಸಲ್ಟ್ಸ್ ಎಲ್ಲ ಕೇಳಿದ್ರೆ ನಿಮ್ಮ ಪೇರೆಂಟ್ಸ್ಗಾಗಲಿ ನಿಮ್ಮ ಅಣ್ಣವ್ರಿಗಾಗಲಿ ಎಷ್ಟು ಅವಮಾನ ಆಗ್ಬೋದು ಹೇಳು. ಹಂಗಾಗಿ ನೀವು ತಿಳ್ಕೊತೀರಾ ಅಂತೇಳಿ ಜೋರು ಮಾಡಿ ಬೈದು ಹೇಳಿರೋದು ಅಷ್ಟೇ. ನಿಮ್ಮ ಮೇಲೆ ಯಾವ ಸಿಟ್ಟೂ ಇಲ್ಲ. ನೀವು ಚೆನ್ನಾಗಿ ಓದಲಿ ಅಂತಲೇ ಬೈದು ಹೇಳ್ತಾ ಇರೋದು. ಅದಕ್ಕೆ ನಾವೇನು ಮಾಡಬೇಕು? ನಮ್ಮ ಕೈಲಿ ಓದೋಕ್ಕಾಗ್ತಾ ಇಲ್ಲ. ನಮಗೇನು ಅರ್ಥ ಆಗಲ್ಲ. ಏನಂತ ಓದಬೇಕು? ಹೌದು, ಅದಕ್ಕೆ ನಮಗೇನು ಅರ್ಥ ಆಗಲ್ಲ. ಹಿಂಗಿರ್ಬೇಕಾದ್ರೆ ಏನು ಅಂತ ಓದೋಕ್ಕಾಗುತ್ತೆ ಹೇಳು ನಮಗೆ? ಹಿಂಗಂದರೆ ಹೆಂಗೆ ದೀಪಾ? ಅಷ್ಟೊಂದೆಲ್ಲ ಖರ್ಚು ಮಾಡಿ ಓದಿಸ್ತಾ ಇದ್ದಾರೆ, ನೀವು ನೋಡಿದ್ರೆ ಅರ್ಥ ಆಗಲ್ಲ ಅಂತ ಹೇಳ್ತಿದ್ದೀರಾ? ಈಗಿನ ಜನ್ರೇಷನಲ್ಲಿ ಓದು ಅನ್ನೋದು ಎಷ್ಟು ಮುಖ್ಯ ಗೊತ್ತಲ್ವ ನಿಮಗೆ? ನಾನಿವಾಗ ಇಷ್ಟೊಂದು ಖುಷಿಯಾಗಿದ್ದೀನಿ, ಈಗ ಆರಾಮಾಗಿದ್ದೀನಿ ನನ್ನ ಲೈಫಲ್ಲಿ ಅಂದರೆ ಅದಕ್ಕೆಲ್ಲ ಕಾರಣ ನಾನು ಕಷ್ಟಪಟ್ಟು ಓದಿರೋದು. ಆ ಓದಿಂದನೇ ನಾನು ಇವತ್ತೊಂದು ಜಾಬ್ ಅಂತ ಮಾಡ್ತಾಯಿದ್ದೀನಿ. ಅದರಿಂದ ಒಂದು ದುಡಿಮೆ ಅಂತ ಮಾಡ್ಕೋತಿದ್ದೀನಿ. ಇವತ್ತು ನನ್ನ ಗಂಡಂಗೆ ಕಷ್ಟ ಬಂದಿದೆ ಅಂದ್ರೂ ನಾನು ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡ್ತಾಯಿದ್ದೀನಿ. ಅದು ಓದಿಗಿರೋ ಬೆಲೆ. ಒಂದು ವೇಳೆ ನಮ್ಮ ಲೈಫಲ್ಲಿ ಎಲ್ಲರೂ ನಮ್ಮನ್ನ ಕೈ ಬಿಟ್ಬಿಡ್ಬೋದು, ಆದರೆ ನಾವು ಓದು, ನಾವು ಪಡ್ಕೊಂಡಿರೋ ಜ್ಞಾನ ಅದು ನಮ್ಮನ್ನು ಕೈ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೀವು ಚೆನ್ನಾಗಿ ಓದ್ಕೋಬೇಕು. ಚೆನ್ನಾಗಿ ಓದ್ಕೊಂಡು ಒಂದು ಜಾಬ್ ಅಂತ ಮಾಡ್ಕೋಬೇಕು. ನೀವು ಜಾಬ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ನಾಲೆಡ್ಜ್ ಅಂತ ಇರಬೇಕು. ನಾನು ಬದುಕ್ತೀನಿ, ನನ್ನ ಎಲ್ಲರೂ ಕೈ ಬಿಟ್ಟರು ನಾನು ಸ್ವಂತ ನಾನು ದುಡ್ದು ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ಅನ್ನೋ ಒಂದು ಧೈರ್ಯ ಬರುತ್ತೆ ಓದಿದರೆ. ಅದಕ್ಕೆ ನೀವು ಚೆನ್ನಾಗಿ ಓದೋದು ಈಗಿಂದನೇ ಅಭ್ಯಾಸ ಮಾಡ್ಕೊಳ್ರಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ನಾನು ಅದೇ ಕಾಲೇಜಲ್ಲೇ ಓದಿರೋದು. ನಿಂದು ಯಾಕೋ ಅತಿ ಆಯಿತು. ನಮ್ಮ ಅಣ್ಣನೇ ಇಷ್ಟೊಂದು ಲೆಕ್ಚರ್ ಕೊಡಲಿಲ್ಲ, ನಿಂದು ಯಾಕೋ ಜಾಸ್ತಿ ಆಯಿತು ಕ್ಲಾಸು. ತಾವಿನ ನಮ್ಮ ರೂಮ್ ಬಿಟ್ಟು ಹೋದರೆ ಒಳ್ಳೆಯದು. ನಾನೇನು ಲೆಕ್ಚರ್ ಕೊಡ್ತಾ ಇಲ್ಲ, ನಾನು ನಾರ್ಮಲಾಗಿ ಹೇಳಿದೆ ಓದಿಗಿರೋ ವ್ಯಾಲ್ಯೂ ಏನು ಅಂತ ನಿಮ್ಗೆ ತಿಳಿಸಿ ಹೇಳಕ್ಕೆ ಬಂದೆ ಅಷ್ಟೇ. ಆದರೆ ನೀವು ಅದನ್ನು ಅರ್ಥ ಮಾಡ್ಕೋತಿಲ್ಲ. ಪರವಾಗಿಲ್ಲ ಬಿಡಿ.
ರಾಧಿಕಾ, ಅದಕ್ಕೆ ಯಾಕಂಗೆ ಜೋರು ಮಾಡಿದೆ? ಅವ್ರೇನು ತಪ್ಪು ಹೇಳಿದ್ರು? ಅವ್ರು ಸರಿನೇ ಹೇಳಿದ್ರಲ್ಲ ಚೆನ್ನಾಗಿ ಓದ್ಕೋಬೇಕು ಅಂತ. ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿತ್ತು ಅಂತ ಅವ್ರು ನಂಗೆ ಬೈದ್ಬಿಟ್ಟೆ ಪಾಪ. ನಾವು ಚೆನ್ನಾಗಿ ಓದ್ಕೊಂಡು ಎಲ್ಲ ಪಾಸಾಗಿದ್ರೆ ಇವತ್ತು ಅಣ್ಣನೂ ಬೈತಾ ಇರಲಿಲ್ಲ, ಯಾರೂ ಬೈತಾ ಇರಲಿಲ್ಲ ನಮ್ಮನ್ನ. ಒಳ್ಳೆ ಗೌರವನೂ ಇರ್ತಾಯಿತ್ತು. ನಮ್ಮದೇ ತಪ್ಪಲ್ವಾ? ನಿನ್ಗಿನ್ನ ಆಕಿನ ಬಗ್ಗೆ ಗೊತ್ತಿಲ್ಲ, ಆಕೆ ಎಷ್ಟು ಮಳ್ಳಿ ಇದ್ದಾಳ ಅಂತ. ನೋಡು, ಈಗ ಎಲ್ಲರೂ ನಮ್ಮನ್ನ ಬೈದ್ರಲ್ಲ, ಒಳಗೊಳಗೆ ಹಾಲು ಕುಡ್ದಷ್ಟು ಖುಷಿಯಾಗಿರುತ್ತೆ. ಈಗ ಮೇಲೆ ಬಂದುಬಿಟ್ಟು ಎಲ್ಲರೂ ಬೈದಿರೋದಕ್ಕೆ ಇನ್ನೂ ಉಪ್ಪು ಖಾರ ಹಾಕಿ ಪೆಟ್ರೋಲ್ ಹಾಕಿ ಇನ್ನೂ ಉರಿಸ್ತಾ ಇದ್ದಾಳೆ ನಮ್ಮನ್ನ. ನೀನೇ ಸುಮ್ಮನೆ ತಪ್ಪು ತಿಳ್ಕೊತಿದ್ಯಾ ರಾಧಿಕಾ? ಅದಕ್ಕೆ ಏನು ತಪ್ಪು ಹೇಳಿದ್ರು ಹೇಳು? ಅವ್ರು ನಮ್ಮ ಒಳ್ಳೇದಕ್ಕೆ ಎಲ್ಲ ಹೇಳಿದ್ದು. ಏನು ನಿಮ್ಮ ಮುದ್ದಿನ ಅದಕ್ಕೆ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದ್ದಂಗಿದೆ. ನಿನಗಿರ್ಬೋದೇನೋ ಆಕೆ ಮೇಲೆ ಪ್ರೀತಿ ಕಾಳಜಿ, ನನಗಂತೂ ಸತ್ರು ಬರಲ್ಲ. ಆಕೆ ಏನಿದ್ರು ನಂಗೆ ಆಗಿ ಬರಲ್ಲ ಅಷ್ಟೇ. ನನ್ನ ಬೈಯೋದೇನಿದ್ರು ಅಕ್ಕಿರೋದು ಅಪ್ಪ ಅಮ್ಮಂಗೆ ಮತ್ತು ಅಣ್ಣವ್ರಿಗೆ, ನಿನಗಷ್ಟೇ. ಯಾರೋ ಹೊರಗಿನವ್ರಿಗಿಲ್ಲ, ಯಾರು ಮಿಕ್ಕಿದವ್ರಿಗೂ ಕೊಡಲ್ಲ ನನ್ನ ಹಕ್ಕನ್ನು. ನಂಗೆ ಟೈಮ್ ಆಗ್ತಿದೆ, ನಾನು ಸ್ನಾನಕ್ಕೆ ಹೋಗ್ತೀನಿ. ನೀನು ಬರೋದಾದರೆ ಬಾ ಕಾಲೇಜ್ಗೆ, ಇಲ್ಲಾಂದರೆ ಇಲ್ಲೇ ಇರು. ನಾನು ಹೇಳಿದ್ದು ಅಟ್ಲೀಸ್ಟ್ ದೀಪಗಾದರೂ ಸ್ವಲ್ಪ ತಿಳಿತು, ಆದರೆ ಈ ರಾಧಿಕಾಗೆ ನಾನು ಹೇಳೋದೆಲ್ಲ ಅಪಾರ್ಥವಾಗೇ ತಿಳ್ಕೊತಾಳೆ. ನನ್ನ ಬಗ್ಗೆ ಬರೀ ನೆಗೆಟಿವ್ ಆಗಿಯೇ ಯೋಚನೆ ಮಾಡ್ತಾಳೆ. ಏನು ಹೇಳೋದಪ್ಪ ಈ ಹುಡುಗಿರಿಗೆ?